ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಜಿಲ್ಲೆಗೆ ಹೆಮ್ಮೆ ತಂದ ವಿದ್ಯಾರ್ಥಿನಿ ನಿವೇದಿತಾ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದ ಸ್ಪಂದನ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ನಿವೇದಿತಾ ಪರಶುರಾಮ ಅಜ್ಜಮ್ಮನವರ 625ರಲ್ಲಿ 623 ಅಂಕಗಳನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೃಷಿಕ ಕುಟುಂಬದ ಮಗಳು ಆಗಿರುವ ನಿವೇದಿತಾ ಅವರು ತಮ್ಮ ಪರಿಶ್ರಮ ಮತ್ತು ನಿಯಮಿತ ಅಭ್ಯಾಸದ ಮೂಲಕ ಈ ಸಾಧನೆ ಮಾಡಿದ್ದು 5 ವಿಷಯಗಳಲ್ಲಿ 100% ಅಂಕಗಳನ್ನು ಗಳಿಸಿದ್ದಾರೆ. ಸೈನ್ಸ್ ವಿಷಯದಲ್ಲಿ ಮಾತ್ರ 2 ಅಂಕಗಳ ಕೊರತೆಯಿಂದ ಪೂರ್ಣ ಅಂಕ ತಪ್ಪಿದೆ. ವಿದ್ಯಾರ್ಥಿನಿಯ ಈ ಅಪೂರ್ವ ಸಾಧನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಬ್ಯಾಡಗಿ, ಶಾಸಕ ಬಸವರಾಜ ಶಿವಣ್ಣನವರು, ಮಾಜಿ ಶಾಸಕ ಸುರೇಶ್ ಗೌಡ ಪಾಟೀಲ, ವಿರೂಪಾಕ್ಷಪ್ಪ ಬಳ್ಳಾರಿ ಸೇರಿದಂತೆ ಹಲವಾರು ಗಣ್ಯರು, ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ವೈಎಚ್ ಕುಡುಪಲ್ಲಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಗ್ರಾಮ ಹಾಗೂ ತಾಲೂಕು ಹಾಗೂ ಜಿಲ್ಲೆಗೆ ಕೀರ್ತಿ ತಂದ ನಿವೇದಿತಾ ಅವರಿಗೆ ಎಲ್ಲೆಡೆಯಿಂದ ಪ್ರಶಂಸೆಗಳ ಸುರಿಮಳೆ ಹರಿದು ಬರುತ್ತಿದೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮಸ್ಕಾರ, ನನ್ನ ಹೆಸರು ನಿವೇದಿತಾ ಪರಶುರಾಮ್ ಅಜ್ಜಮ್ಮನವರು. ನನ್ನ ಶಾಲೆಯ ಹೆಸರು ಸ್ಪಂದನ ಪ್ರೌಢಶಾಲೆ ಕದರಮಂಡಲಗಿ. ನಾನು ಈ 2025-26ನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ 623 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ತೇರ್ಗಡೆಯನ್ನ ಹೊಂದಿದ್ದೇನೆ. ಈ 623 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ನಾನು ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ರಾಜ್ಯಕ್ಕೆ ತೃತೀಯ ಸ್ಥಾನವನ್ನ ಪಡೆದಿದ್ದೇನೆ. ಈ ಅಂಕಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾದಂತಹ ಎಲ್ಲ ಶಿಕ್ಷಕರಿಗೆ, ತಂದೆ ತಾಯಿಯರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲಾ ಟೀಚರ್ಸು ನಮಗೆ ಎಲ್ಲಾ ರೀತಿಯಿಂದನೂ ಹೆಲ್ಪ್ ಮಾಡಿದ್ರು. ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸು ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡಿದ್ರು. ನಮಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಪ್ರತಿದಿನ ತರಗತಿಗಳನ್ನ ತೆಗೆದುಕೊಂಡು ಎಲ್ಲಾ ನಮಗೆ ಪ್ರತಿಯೊಂದು ಪಾಠಗಳನ್ನ ಬೋಧನೆಯನ್ನ ಮಾಡಿ ನಮಗೆ ಈ ಒಂದು ಅಂಕವನ್ನ ತೆಗೆದುಕೊಳ್ಳಕ್ಕೆ ತುಂಬಾ ಸಹಾಯ ಮಾಡಿದ್ರು. ಹಾಗೆ ನಮ್ಗೆ ಯಾವುದೇ ರೀತಿ ನಮ್ಗೊಂದು ಗುರಿಯತ್ತ ನಮ್ಮನ್ನ ಸೆಳೆಯೋದಕ್ಕೆ ಅವರು, ನಮ್ಮ ಆಡಳಿತ ಮಂಡಳಿಯವರು ನಮ್ಗೆ ಮೋಟಿವೇಶನ್ ಕ್ಲಾಸ್ಗಳನ್ನೆಲ್ಲ ಕೊಟ್ರು. ಹಾಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿಬಿಟ್ಟು ನಮ್ಗೆ ಟೀಚಿಂಗ್ ಮಾಡಿ ಆಮೇಲೆ ನಮ್ಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಟ್ಟು ಈ ಒಂದು ಅಂಕಗಳನ್ನ ತೆಗೆದುಕೊಂಡು, ಹಾಗೆ ನಮ್ಮ ಶಾಲೆಯಲ್ಲಿ 100% ರಿಸಲ್ಟ್ ಅನ್ನ ಪ್ರತಿ ವರ್ಷನೂ ಕೊಡ್ತಾ ಬಂದಿದೆ. ಈ ವರ್ಷನೂ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಎಲ್ಲಾ ಸಪೋರ್ಟ್ ಮಾಡಿರುವಂತಹ ತಂದೆ ತಾಯಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲಾ ಟೀಚರ್ಸ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಹೇಳ್ತೀನಿ.